ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ಹಿಂದೆ ತಿಳಿದಂತೆ ರಾಮಚಂದ್ರ ದೇವರು ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಎಲ್ಲ ಋಷಿಗಳನ್ನ ರಕ್ಷಣೆ ಮಾಡ್ತಾ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರಸಂಗ. ಅಂತಹ ಪ್ರಸಂಗದಲ್ಲಿ ಹರದೂಷಣದಿಂದ ಕೂಡಿದಂತಹ ಈ ರಾವಣನ ತಂಗಿಯಾದಂತಹ ಶೂರ್ಪಣಖಿ ಇವಳು ವರನನ್ನ ಹುಡುಕಿಕೊಂಡು, ರಾವಣ ಹೇಳಿದ್ದ, ನೀನು ಯಾರನ್ನ ಆಯ್ಕೆ ಮಾಡ್ತೀಯೋ ಅದನ್ನು ನಾನು ಹೊಂದಿಸಿ ಕೊಡ್ತೇನೆ, ಪೂರ್ಣ ಮಾಡ್ತೇನೆ ಅಂತ, ಅವ್ರ ಜೊತೆ ವಿವಾಹ ಮಾಡಿಸಿಕೊಡ್ತೇನೆ ಅಂತ ಹೇಳಿ. ಹೀಗೆ ಅವಳು ಹುಡುಕ್ತಾ ಹುಡುಕ್ತಾ ರಾಮನನ್ನ ಕುರಿತು ಬಂದ್ಲು ಅಂತ ನಾವು ಮೊನ್ನೆ ಕಥೆಯನ್ನು ತಿಳಿದದ್ದು. ಮುಂದೆ ಏನಾಯಿತು ಅಂತ 25ನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 25ನೆಯ ಶ್ಲೋಕ. ಸಾನುಜ್ಞಯೈವ ರಜನೀಚರ ಭರ್ತೃರುಗ್ರಾ ಭ್ರಾತೃದ್ವಯೇನ ಸಹಿತಾ ವನಮಾವಸಂತಿ ರಾಮಂ ಸಮೇತ್ಯ ಭವಮೀಪತಿರಿತ್ಯವೋಚತ್ ಭಾನುಂ ಯಥಾ ತಮ ಉಪೇತ್ಯ ಸುಯೋಗಕಾಮಂ. ಸಾನುಜ್ಞಯೈವ ರಜನೀಚರ ಭರ್ತೃರುಗ್ರಾ ಭ್ರಾತೃದ್ವಯೇನ ಸಹಿತಾ ವನಮಾವಸಂತಿ ರಾಮಂ ಸಮೇತ್ಯ ಭವಮೀಪತಿರಿತ್ಯವೋಚದ್ ಭಾನುಂ ಯಥಾ ತಮ ಉಪೇತ್ಯ ಸುಯೋಗಕಾಮಂ ಎಂಬುದಾಗಿ 25ನೆಯ ಶ್ಲೋಕ. ಪದವಿಭಾಗ. ಸಾ ಅನುಜ್ಞಯ ಏವ ರಜನೀಚರ ಭರ್ತುಃ ಉಗ್ರಾ ಭ್ರಾತೃದ್ವಯೇನ ಸಹಿತ ವನಂ ಆವಸಂತಿ ರಾಮಂ ಸಮೇತ್ಯ ಭವ ಮೇ ಪತಿಃ ಇತಿ ಅವೋಚತ್ ಭಾನುಂ ಯಥಾ ತಮಃ ಉಪೇತ್ಯ ಸುಯೋಗಕಾಮಂ ಎಂಬುದಾಗಿ ಪದವಿಭಾಗ. ರಜನೀಚರ ಭರ್ತುಃ. ನೋಡಿ, ರಜನೀಚರ ಅಂದ್ರೆ ರಾಕ್ಷಸರು. ರಜನಿ ರಾತ್ರಿ, ಆ ರಾತ್ರಿಯಲ್ಲಿ ಸಂಚಾರ ಮಾಡುವವರು, ಸಂಚಾರ ಮಾಡುವವರು ರಾಕ್ಷಸರು. ಹೀಗಾಗಿ ರಜನೀಚರ ಭರ್ತುಃ
ಆ ಎಲ್ಲ ರಾಕ್ಷಸರಿಗೂ ಕೂಡ ಭರ್ತುಹು ಒಡೆಯನಾದಂಥವನು ಅಂತ ಅರ್ಥ. ರಜನೀಚರ ಭರ್ತುಹು, ಯಾರು ಅವನು? ರಾವಣ. ಆ ರಜನೀಚರ ಭರ್ತುಹು ಅನುಜ್ಞಯ ಏವ, ಆ ರಾವಣನ ಅನುಜ್ಞೆಯಿಂದಲೇನೆ. ಸ ಸ ಅಂದ್ರೆ ರಾವಣನ ತಂಗಿಯಾದಂತಹ ಶೂರ್ಪಣಖಿ, ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಭ್ರಾತೃದ್ವಯೇನ ಸಹಿತ, ತನ್ನ ಅಣ್ಣಂದರಿಂದ ಸಹಿತರಾಗಿ, ಅಂದ್ರೆ ಆ ರಾವಣನ ಅಥವಾ ಇವಳ ಚಿಕ್ಕಮ್ಮನ ಮಕ್ಕಳು, ಅವರು ಈ ಖರ ಮತ್ತು ದೂಷಣ ಎಂಬುವಂಥವರು, ಅವರಿಂದ ಸಹಿತಳಾಗಿದ್ದಾಳೆ. ರಾವಣ ಕೊಟ್ಟು ಕಳಿಸಿದ್ದಾನೆ ಇವಳಿಗೆ, ನೀವು ಸಹಾಯಕರಾಗಿ ಇರ್ರಿ ಅಂತ. ಭ್ರಾತೃದ್ವಯೇನ ಸಹಿತ, ಆ ಇಬ್ಬರು ಖರದೂಷಣರಿಂದ ಅಣ್ಣಂದರಿಂದ ಸಹಿತಳಾದವಳಾಗಿ ವನಂ ಆವಸಂತಿ, ಅದೇ ದಂಡಕಾರಣ್ಯದಲ್ಲಿ ಅವಳು ಕೂಡ ವಾಸ ಮಾಡ್ತಾ ಇದ್ಲು. ರಾಮಚಂದ್ರ ದೇವರು ಎಲ್ಲಿ ಯಾವಾಗ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ರು, ಅದೇ ವನವನ್ನೇ ಪ್ರವೇಶ ಮಾಡಿ ಇವಳು ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ಲು. ಮುಂದೆ ರಾಮನನ್ನು ಹುಡುಕಿಕೊಂಡು ಬಂದಿದ್ದಾಳೆ, ವರನನ್ನು ಹುಡುಕಿಕೊಂಡು ಬರ್ತಾ ಇದ್ದಾಳೆ. ಹೀಗಾಗಿ ಆ ವಾಸ ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ವನಂ ದಂಡಕಾರಣ್ಯಂ ಆವಸಂತಿ ವಾಸಂ ಕುರ್ವಂತಿ ಸತಿ, ವಾಸವನ್ನು ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಸುಯೋಗ ಕಾಮಂ ಸಂಯೋಗಂ ಕಾಂಕ್ಷಮಾಣಂ, ಒಳ್ಳೆಯ ವರನ ಸಂಯೋಗವನ್ನ ಅಪೇಕ್ಷೆ ಪಡ್ತಾ ಇರುವಂತಹ ಆ ಶೂರ್ಪಣಖಿ, ಒಳ್ಳೆಯ ವರನನ್ನ ಪಡೆದುಕೊಳ್ಳಬೇಕು ಅಂತ ಅವಳ ಅಪೇಕ್ಷೆ ಇದ್ದದ್ದು. ಹೀಗಾಗಿ ಸುಯೋಗ ಕಾಮಂ ಸಂಯೋಗಂ ಕಾಂಕ್ಷಮಾಣಂ, ಸಂಯೋಗವನ್ನ ಅಪೇಕ್ಷೆ ಪಡ್ತಾ ಇರುವಂತಹ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ತಮಃ ಯಥಾ ತಮಃ ಭಾನುಂ ಉಪೇತ್ಯ, ತಮಃ ಅಂಧಕಾರ ಭಾನುಂ ಯಥಾ ತಥಾ ರಾಮಂ ಸಮೇತ್ಯ, ಹೇಗೆ ಅಂಧಕಾರ ಇದು ಅಂಧಕಾರ ಕತ್ತಲು, ಭಾನುಂ ಸಮೇತ್ಯ, ಭಾನುವನ್ನ ಅಂದ್ರೆ ಸೂರ್ಯನನ್ನ ಹೊಂದಬೇಕು ಅಂದ್ರೆ ಇದು ಎಷ್ಟು ಅಸಾಧ್ಯವೋ, ಎಷ್ಟು ಹೊಂದಲಿಕ್ಕೆ ಶಕ್ಯ ಇಲ್ಲವೋ. ಸೂರ್ಯ ಇದ್ದಾನೆ ಅಂದ್ರೆ ಅಂಧಕಾರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಧಕಾರಕ್ಕೆ ಸೂರ್ಯನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ದೃಷ್ಟಾಂತವನ್ನ ಕೊಡ್ತಾರೆ. ತಮಃ ಯಥಾ ತಮಃ ಭಾನುಂ ಉಪೇತ್ಯ, ಭಾನುವನ್ನ ಸೂರ್ಯನನ್ನ ಹೊಂದಿ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಆಗಲ್ವೋ ಹಾಗೆ ಅಂತ ದೃಷ್ಟಾಂತವನ್ನ ಕೊಡ್ತಾ ಇದ್ದದ್ದು. ಇದು ಹೀಗೆ ಮತ್ತೆ ಅಂಧಕಾರ ಕತ್ತಲು ಇದು ಜಡ ಪದಾರ್ಥ, ಇದೇನು ಸೂರ್ಯನನ್ನು ಹೊಂದೋದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಚೇತನೇ ಚೇತನವದ್ ಉಪಚಾರ, ಅಚೇತನ ಅದು ಆ ಜಡ ಪದಾರ್ಥ ತಮಸ್ಸು, ಆದರೂ ಕೂಡ ಹೇಳೋದು ಅಂಧಕಾರ ಭಾನು ಸೂರ್ಯ ಇದು ಒಂದೇ ಕಡೆ ಇರೋದಿಲ್ಲ ಅಂತ ಹೇಳೋ ಉದ್ದೇಶ. ಹಾಗೆ ಈ ಶೂರ್ಪಣಖಿ ಇವಳು ಅಂಧಕಾರ ಇದ್ದಂತೆ, ರಾಮ ಇವನು ಸೂರ್ಯ ಇದ್ದಂತೆ, ಹೀಗಾಗಿ ಅದು ಹೊಂದೋದಿಲ್ಲ ಅಂತ ಆ ದೃಷ್ಟಾಂತವನ್ನು ತಿಳಿಸಿಕೊಟ್ಟದ್ದು. ಅಥವಾ ಯದ್ವಾ ತಮಃ ಎಂಬುದಕ್ಕೆ ರಾಹುಹು ಅಂತ ಅರ್ಥವನ್ನು ಮಾಡಿಕೊಂಡಾಗ ತಮಸ್ಸಿಗೆ ಅಭಿಮಾನಿ, ಹೀಗಾಗಿ ರಾಹುಹು ಸುಯೋಗ ಕಾಮಂ ಸರ್ವದಾ ಸಂಬಂಧ ಕಾಮಃ, ಜೀವನ ಇದ್ದಾನೆ, ಹೀಗಾಗಿ ಅವನಿಗೂ ಹೇಗೆ ಹೊಂದೋದಿಲ್ವೋ ಆ ರೀತಿಯಾಗಿ ಇವಳಿಗೂ ಮತ್ತು ರಾಮನಿಗೂ, ಇವಳು ರಾಮನನ್ನು ಹೊಂದೋದು ಅಷ್ಟು ಶಕ್ಯವಾದಂತಹ ವಿಷಯ ಅಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯಥಾ ತಮಃ ಭಾನುಂ ಉಪೇತ್ಯ, ಭಾನುವನ್ನ ಹೊಂದಿ ಹೇಗೆ ಇರ್ಲಿಕ್ಕೆ ಆಗೋದಿಲ್ವೋ ಅಂತ ನಾನು ಇಟ್ಕೊಳ್ಬೇಕು. ಹಾಗೆ ಇವಳೇನ್ ಮಾಡಿದ್ಲು ಅಂತಂದ್ರೆ ಸುಯೋಗ ಕಾಮ, ಒಳ್ಳೆಯ ಸಂಯೋಗವನ್ನು ಅಪೇಕ್ಷೆ ಪಟ್ಟಂತಹ ಈ ಶೂರ್ಪಣಖಿ ರಾಮಂ ಸಮೇತ್ಯ, ರಾಮಚಂದ್ರ ದೇವರು ಇದ್ದಂತಹ ಸ್ಥಳಕ್ಕೆ, ದಂಡಕಾರಣ್ಯದಲ್ಲಿ ಎಲ್ಲಿದ್ರೋ ಆ ಸ್ಥಳಕ್ಕೆ ಹೋಗಿದ್ದಾಳೆ. ರಾಮನನ್ನ ಸಮೇತ್ಯ ಹೊಂದಿ ರಾಮದೇವರಿಗೆ ಹೇಳ್ತಾಳೆ ಅವಳು, ಮೇ ಪತಿ ಭವ ಇತಿ ಅವೋಚತ್. ಹೋಗಿ ರಾಮಚಂದ್ರ ದೇವರ ಹತ್ತಿರ ಹೋಗಿ ಅವಳು ಹೇಳಿದ್ಲು, ಮೇ ಪತಿ ಭವ,
ನೀ ನನಗೆ ಗಂಡನಾಗಬೇಕು, ನನ್ನ ಮದುವೆ ಆಗುವಂತ ಆ ರೀತಿಯಾಗಿ ಇತಿ ಅವೋಚತ್, ಆ ರೀತಿಯಾಗಿ ಅವಳು ಶೂರ್ಪಣಖಿ ರಾಮಚಂದ್ರ ದೇವರಿಗೆ ಈ ಮಾತನ್ನ ಆಡಿದ್ಲು ಎಂಬುದಾಗಿ ಆ ಕಥಾಭಾಗವನ್ನ ತಿಳಿಸಿಕೊಡ್ತಾರೆ. ಹೀಗೆ ಕೇಳಿದಾಗ ರಾಮಚಂದ್ರ ದೇವರು ಏನು ಮಾಡಿದರು, ಏನು ಉತ್ತರವನ್ನು ಕೊಟ್ಟರು ಅವಳಿಗೆ, ಏನು ಮುಂದಿನ ಆ ಕಾರ್ಯವನ್ನು ಏನು ಮಾಡಿದರು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 26ನೆಯ ಶ್ಲೋಕ. ತಾಂ ತತ್ರ ಹಾಸ್ಯ ಕಥಯಾ ಜನಕಾಸುತಾಗ್ರೇ ಗಚ್ಛಾನುಜಂ ಮೈಹನೇತಿ ವಚಃ ಸ ಉಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತರಜನೀಚರನಾಶಹೇತೋಃ ತಾಂ ತತ್ರ ಹಾಸ್ಯ ಕಥಯಾ ಜನಕಾಸುತಾಗ್ರೇ ಗಚ್ಛಾನುಜಂ ಮೈಹನೇತಿ ವಚಃ ಸ ಉಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತರಜನೀಚರನಾಶಹೇತೋಃ ಎಂಬುದಾಗಿ 26ನೆಯ ಶ್ಲೋಕ. ಪದವಿಭಾಗ. ತಾಂ ತತ್ರ ಹಾಸ್ಯ ಕಥಯ ಜನಕಾಸುತಾಗ್ರೇ ಗಚ್ಚ ಅನುಜಂ ಮೇ ಇಹ ನ ಇತಿ ವಚಃ ಸಹ ಉಕ್ತ್ವಾ ತೇನ ಏವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶಹೇತೋಃ. ಒಂದೇ ಶಬ್ದ ಅದು, ಸಮಸ್ತ ರಜನೀಚರ ನಾಶಹೇತೋಃ ಎಂಬುದಾಗಿ ಪದಚ್ಛೇದ. ಮುಂದೇನಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಅವಳು ಬಂದು ಕೇಳಿದ್ದು ರಾಮನಿಗೆ, ನೀನು ನನ್ನ ಗಂಡನಾಗು ಅಂತ ಹೇಳಿದ್ಲು. ಅದಕ್ಕೆ ರಾಮಚಂದ್ರ ದೇವರು ಸಹ ಅಂತ ಇದೆ, ಗಚ್ಛಾನುಜಂ ಮೈಹನೇತಿ ವಚಃ ಸ ಉಕ್ತ್ವಾ, ಅಲ್ಲಿ ಸಹ ಅಂದ್ರೆ ರಾಮಚಂದ್ರ ದೇವರು ಏನ್ ಮಾಡಿದ್ರು, ಜನಕಾಸುತಾಗ್ರೇ ಅಂದ್ರೆ ಸೀತಾದೇವಿಯ ಮುಂದೆ ಅಂತ ಅರ್ಥ. ಹೇಗೆ ಅರ್ಥ ಅಂತಂದ್ರೆ, ಜನಕ ಅಂದ್ರೆ ಜನಕರಾಜ, ಜನಕ ಸುತಾಗ್ರೆ ಅಂತ ಇಲ್ಲ ಶಬ್ದ, ಅದು ಜನಕಾಸುತಾಗ್ರೆ ಅಂತ ಇದೆ. ಜನಕರಾಜನ ಮಗಳು ಸೀತಾದೇವಿಯ ಮುಂದೆ ಅಂತ ಹೇಳ್ಬೇಕಾಗಿತ್ತು. ಒಂದು ಜನಕಾಸುತಾಗ್ರೆ ಅಂತ ಹೇಳ್ಬಿಟ್ಟಿದ್ದಕ್ಕೆ ಜನಕರಾಜನ ಅಸುತ ಅಂತ ಶಬ್ದ, ಜನಕಾಸುತ ಅಂತ ಬಿಡಿಸುವಾಗ. ಹೀಗಾಗಿ ಜನಕರಾಜನ ಮಗಳಲ್ಲ ಅಂತ ಆಯ್ತು, ಮಗಳಲ್ಲದೆ ಇರತಕ್ಕಂತಹ ಸೀತಾದೇವಿಯ ಮುಂದೆ ಅಂತ. ಅದಕ್ಕೆ ಅದು ಹೇಗೆ ಅಂತ ಬರೀತಾರೆ, ಜನಕಸ್ಯ ಅಸುತ, ಜನಕನ ಸುತಳಲ್ಲ, ಅದರರ್ಥ ಅಯೋನಿಜಾ ಕನ್ಯಾ ಸೀತಾ ಅಂತ ಅರ್ಥ. ಅಂದ್ರೆ ಸೀತಾದೇವಿ ಹುಟ್ಟಿದ್ದು, ಅವತಾರವನ್ನು ಮಾಡಿದ್ದು ಎಲ್ಲರೂ ಹುಟ್ಟುವಂತೆ ಯೋನಿಯಿಂದ ಹುಟ್ಟಿದವರಲ್ಲ, ಹುಟ್ಟಿರ್ತಾರೆ. ಆದರೆ ಸೀತಾದೇವಿ ಮಾತ್ರ ಭೂಮಿಯಿಂದ ಬಂದವಳು. ಹೀಗಾಗಿ ಅವಳನ್ನ ಯೋನಿಜ ಅಂತ ಕರೆಯೋದಿಲ್ಲ. ಅಯೋನಿಜ, ಯಾರು ಯೋನಿಜರೋ, ಯೋನಿಯಿಂದ ಹುಟ್ಟಿದವರು, ಅವರು ಮಾತ್ರ ಸುತ ಅಂತ ಅವಳನ್ನ ಕರೆಯೋದು. ಗಂಡಿದ್ರೆ ಸುತ, ಯಾರು ಯೋನಿಯಿಂದ ಹುಟ್ಟಿಲ್ವೋ ಅವರನ್ನ ಅಸುತ ಅಂತ ಕರೆದದ್ದು. ಅದು ಹೇಗೆ ಅಂತಂದ್ರೆ, ಅದಕ್ಕೆ ಒಂದು ಕೋಶವನ್ನು ಉದಾಹರಣೆ ಮಾಡ್ತಾರೆ. ಅಯೋನಿಜಾತು ಯಾನಾರಿ ಸಾ ಸುತೇತ್ಯಭಿಧೀಯತೆ ಇತ್ಯಭಿಧಾನಾತ್. ಯಾರು ಅಯೋನಿಜಾತು ಯಾನಾರಿ, ಯಾವ ಕನ್ಯೆ, ಯಾವ ಮಗಳು ಅವಳು ಯೋನಿಯಿಂದ ಹುಟ್ಟಿಲ್ವೋ ಅಂಥವಳನ್ನ ಅಸುತ ಅಂತ ಕರಿಬೇಕು, ಸುತಳಲ್ಲ ಅಸುತ ಅಂತ ಅವಳನ್ನು ಕರಿಬೇಕು ಅಂತ ಅಭಿಧಾನ, ಆ ರೀತಿಯ ಕೋಶವೂ ಇರ್ತಾ ಇದ್ದದ್ದರಿಂದಾಗಿ ಆ ಅರ್ಥದಲ್ಲಿ ಜನಕಾಸುತಾಗ್ರೆ, ಜನಕರಾಜನ ಮಗಳು ಹೇಗೆ ಎಂತ ಮಗಳು ಅಂದ್ರೆ ಅಯೋನಿಜಳಾದಂಥ ಮಗಳು ಅಂತ ಅರ್ಥ. ಮಗಳೇ ಅಲ್ಲ ಅಂತೂ ಅರ್ಥ ಅಲ್ಲ. ಸುತ ಅಂತ, ಅಸುತ ಅನ್ನೋ ಮಾತ್ರಕ್ಕೆ ಯಾವ ರೀತಿಯಾದಂತಹ
ಸಾಮಾನ್ಯ ಜನರು ಹುಟ್ಟುವಂತೆ ಅಂತಹ ಮಗಳಲ್ಲ ಅಂತ ಅರ್ಥ. ಜನಕಾಸುತಾಗ್ರೆ, ಜನಕರಾಜನ ಅಯೋನಿಜಳಾದಂತಹ ಆ ಕನ್ಯೆ, ಆ ಮಗಳ ಮುಂದೆ ರಾಮಚಂದ್ರ ದೇವರು ಮಾತನಾಡ್ತಾರೆ. ಹಾಸ್ಯ ಕಥೆಯ, ಪರಿಹಾಸ ರೂಪ ಕಥೆಯ, ಪರಿಹಾಸ ಮಾಡೋ ಮುಖಾಂತರವಾಗಿ ನಗ್ತಾ ಅವಳಿಗೆ ಅವಹೇಳನವಾಗಬೇಕು. ಆ ರೀತಿಯಾಗಿ ಸೀತಾದೇವಿಯ ಮುಂದೆ ಹಾಸ್ಯ ಕಥೆಯ, ನನ್ನ ವಿವಾಹ ಆಗಿದೆ, ಹೀಗಾಗಿ ನೀನು ಈ ಮೇ ಅನುಜಂ ಲಕ್ಷ್ಮಣಂ ಪ್ರತಿ ಗಚ್ಚ ಮದ್ವಿಷಯೇ ನ ಕಾಂಕ್ಷಾ ಮಾಸ್ತು ಇತ್ಯರ್ಥ. ನನ್ನ ಹೆಂಡತಿ ಇದ್ದಾಳೆ ಇಲ್ಲಿ, ಹೀಗಾಗಿ ನೀನು ಏನು ಮಾಡು ಅಂತಂದರೆ, ಮೇ ಅನುಜಂ, ನನ್ನ ಅನುಜನಾದಂತಹ ಈ ಲಕ್ಷ್ಮಣ, ಅವನಿಗೆ ಹೋಗಿ ನೀನು ಕೇಳು ಅಂತ ರಾಮದೇವರು ಆ ರೀತಿಯಾಗಿ ಹಾಸ್ಯ ಕಥೆಯಿಂದ, ಪರಿಹಾಸ ರೂಪವಾದಂತಹ ಮಾತಿನಿಂದಾಗಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅನುಜಂ ಮೇ ಅನುಜಂ ಗಚ್ಚ ಎಂಬುದಾಗಿ ಹೇಳ್ತಾ ಇದ್ದದ್ದು. ಆ ಲಕ್ಷ್ಮಣನನ್ನ ಕುರಿತು ನೀ ಹೋಗು, ಲಕ್ಷ್ಮಣನಿಗೆ ಹೋಗಿ ಕೇಳು ಅಂತ ಅರ್ಥ, ಹೊರತು ಇಹ ಮದ್ವಿಷಯೇ ನ ಕಾಂಕ್ಷಾ ಮಾಸ್ತು ಇತ್ಯರ್ಥ. ನನ್ನ ವಿಷಯದೊಳಗೆ ನೀನು ಇಚ್ಛೆಯನ್ನ ಇಟ್ಕೊಳ್ಳಿಕ್ ಹೋಗ್ಬೇಡ ಎಂಬುದಾಗಿ ತಾಂ, ಆ ಏನು ಶೂರ್ಪಣಖಿ ಇದ್ಲು, ಆ ಶೂರ್ಪಣಖಿಯನ್ನ ಕುರಿತು ಈ ಮಾತನ್ನ ರಾಮಚಂದ್ರ ದೇವರು ಹೇಳ್ತಾರೆ. ಇಷ್ಟು ಹೇಳೋದಷ್ಟೇ ಅಲ್ಲ, ತಾಂ ಉಕ್ತ, ಆ ರೀತಿಯಾಗಿ ಆ ಶೂರ್ಪಣಖಿಯನ್ನ ಕುರಿತು ಈ ಮಾತನ್ನ ಹೇಳಿ, ನನ್ನ ಬಗ್ಗೆ, ನನ್ನ ವಿಷಯದಲ್ಲಿ ನೀನು ಅಪೇಕ್ಷೆಯನ್ನ ಇಟ್ಟುಕೊಳ್ಳಬೇಡ, ಆಕಾಂಕ್ಷೆಯನ್ನ ಇಟ್ಟುಕೊಳ್ಳಬೇಡ. ನನ್ನ ತಮ್ಮ ಇದ್ದಾನೆ ಲಕ್ಷ್ಮಣ, ಅವನಿಗೆ ಹೋಗಿ ನೀನು ಕೇಳು, ನನ್ನ ವಿವಾಹ ಆಗುವಂತ ರೀತಿಯಾಗಿ ಅವನಿಗೆ ಕೇಳು, ಅವನು ಒಪ್ಪಿಕೊಂಡ್ರೆ ಅವಶ್ಯವಾಗಿ ಮಾಡಿಕೋ ಅಂತ ಆ ಅರ್ಥದಲ್ಲಿ ರಾಮಚಂದ್ರ ದೇವರು ಉಕ್ತ, ಆ ಮಾತನ್ನ ಹೇಳಿ, ಅಷ್ಟೇ ಹೇಳೋದಷ್ಟೇ ಅಲ್ಲ, ಮುಂದೆ ಏನ್ ಮಾಡಿದರು ಅಂತ ಹೇಳ್ತಾರೆ ಮುಂದಿನ ಪಾದಗಳಲ್ಲಿ. ತೇನೈವ ದುಷ್ಟ ಸರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶ ಹೇತೋಹೋ. ಆ ರಾಮಚಂದ್ರ ದೇವರು ಲಕ್ಷ್ಮಣನ ಮುಖಾಂತರವಾಗಿ ಅವಳ ಒಂದು ಕರ್ಣ ಮತ್ತು ನಾಸ, ಮೂಗು ಮತ್ತು ಕಿವಿ, ಅವುಗಳನ್ನ ಕತ್ತರಿಸಬೇಕಾಗಿದೆ ದೇವರು, ರಾಮಚಂದ್ರ ದೇವರು ಆ ಲಕ್ಷ್ಮಣನ ಮುಖಾಂತರವಾಗಿ ಆ ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ. ತೇನ ಏವ, ತೇನ ಅಂದ್ರೆ ಆ ಲಕ್ಷ್ಮಣ ಅನುಜ, ಆ ಅನುಜನಿಂದಲೇನೆ ದುಷ್ಟಚರಿತಾಂ, ದುಷ್ಟವಾದ ಕೆಟ್ಟವಾದ ಚರಿತ್ರೆ, ಆಚರಣೆಗಳು, ಎಲ್ಲ ಸ್ವಭಾವಗಳು ಇರುವಂತಹ ಆ ಶೂರ್ಪಣಖಿಯನ್ನ ತೇನೈವ, ಆ ಲಕ್ಷ್ಮಣನಿಂದಲೇನೆ ವಿಕರ್ಣನಾಸಾಂ ಚಕ್ರೇ, ಅವಳನ್ನ ಏನು ಮಾಡಿಸಿದರು ರಾಮಚಂದ್ರ ದೇವರು? ಲಕ್ಷ್ಮಣನ ಮುಖಾಂತರವಾಗಿ, ಲಕ್ಷ್ಮಣನಿಂದ ಏನ್ ಮಾಡಿಸಿದರು ಅಂದ್ರೆ, ಆ ರೀತಿಯಾಗಿ ದುಷ್ಟಚರಿತಂ, ದುಷ್ಟವಾದ ಕೆಲಸ ಇರುವಂತಹ ಶೂರ್ಪಣಖಿಯ ಕಿವಿಯನ್ನ ಮತ್ತು ಮೂಗನ್ನ ಇಲ್ಲದೇ ಇದ್ದಂತೆ ವಿಗತ ಕರ್ಣನಾಸಾಂ ಚಕ್ರೇ ಕಾರಯಾಮಾಸ ಇತ್ಯರ್ಥ. ಲಕ್ಷ್ಮಣನಿಂದ ಮಾಡಿದನು ಅಂದ್ರೆ ಲಕ್ಷ್ಮಣನಿಂದ ಮಾಡಿಸಿದರು ಅಂತ ಅರ್ಥ. ರಾಮಚಂದ್ರ ದೇವರು ವಿಗತ ಕರ್ಣನಾಸಾಂ ಚಕ್ರೇ, ಕಿವಿ ಮತ್ತು ಮೂಗು ಇಲ್ಲದೇ ಇದ್ದಂತೆ ಆ ಲಕ್ಷ್ಮಣನಿಂದ ಮಾಡಿಸಿದರು ರಾಮಚಂದ್ರ ದೇವರು. ಯಾಕೆ ಹೇಗೆ ಮಾಡಿದ್ದು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯರು ಕಾರಣವನ್ನ ತಿಳಿಸಿಕೊಡ್ತಾರೆ. ಸಮಸ್ತ ರಜನೀಚರ ನಾಶ ಹೇತೋಹೋ. ಯಾಕೆ ಹೀಗೆ ಮಾಡಿಸಿದ್ದು? ಈ ಲಕ್ಷ್ಮಣನ ಮುಖಾಂತರವಾಗಿಯೂ ಕೂಡ ಇಲ್ಲ ಇಲ್ಲ ಅಂತ ಹೇಳಿ ಕಳಿಸು ಅಂತ ಹೇಳಬಹುದಾಗಿತ್ತೇನೋ ಒಂದು ಮಾಡಬಹುದಾಗಿತ್ತು. ಆದರೆ ಈ ರೀತಿಯಾಗಿ ಯಾಕೆ ಮಾಡಿದ್ದು ಅಂದ್ರೆ, ಅವಳು ಹೀಗೆ ಅವಳ ಮೂಗನ್ನ ಕಿವಿಯನ್ನ ಕತ್ತರಿಸಿದಾಗ ಅವಳು ಅವರ ಮೇಲೆ ಸಿಟ್ಟಿಗೆ ಎದ್ದು ಅನೇಕ ದೈತ್ಯರನ್ನ, ರಾಕ್ಷಸರನ್ನ ಕೊಟ್ಟು ಕಳಿಸ್ತಾಳೆ. ಆ ಎಲ್ಲರನ್ನೂ ನಾಶ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇನೆ ಸಮಸ್ತ ರಜನೀಚರ ನಾಶ ಹೇತೋಹೋ, ಎಲ್ಲ ಆ ರಾಕ್ಷಸರ
ರಜನೀಚರ ರಾಕ್ಷಸರ ನಾಶವನ್ನ ಮಾಡುವ ಉದ್ದೇಶದಿಂದಲೇನೆ, ಈ ಕಾರಣದಿಂದಲೇನೆ ರಾಮಚಂದ್ರ ದೇವರು ಅವಳ ಕಿವಿ ಮತ್ತು ಮೂಗನ್ನ ಕತ್ತರಿಸಲಿಕ್ಕೆ ಆ ಲಕ್ಷ್ಮಣನಿಗೆ ಪ್ರೇರೇಪಿಸಿದ್ದು. ಹೀಗಾಗಿ ಲಕ್ಷ್ಮಣ ಮುಖಾಂತರವಾಗಿ ಆ ರಾಮಚಂದ್ರ ದೇವರು ಅವಳ ಮೂಗನ್ನ ಕಿವಿಯನ್ನ ಕತ್ತರಿಸಿದರು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ಅವಳ ಮೂಗು ಕಿವಿಯನ್ನ ಕತ್ತರಿಸಿದ್ದಕ್ಕೆ ಅವಳು ಮುಂದೆ ಏನು ಮಾಡಿದ್ಲು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. 27ನೆಯ ಶ್ಲೋಕ. ತತ್ಪ್ರೇರಿತಾನ್ ಸಪದಿ ಭೀಮ ಬಲಾತ್ ಪ್ರಯಾತಾನ್ ತಸ್ಯಾಕ್ಷರ ತ್ರಿದಿಶಿರದ್ದೂಷಣ ಮುಖ್ಯ ಬಂಧೂನ್ ಜಘ್ನೇ ಚತುರ್ದಶ ಸಹಸ್ರಮವಾರಣೀಯ ಕೋದಂಡಪಾಣಿರಖಿಲಸ್ಯ ಸುಖಂ ವಿಧಾತುಂ ತತ್ಪ್ರೇರಿತಾನ್ ಸಪದಿ ಭೀಮ ಬಲಾತ್ ಪ್ರಯಾತಾಂಸ್ತಸ್ಯಾಖರ ತ್ರಿಶಿರದೂಷಣ ಮುಖ್ಯ ಬಂಧೂನ್ ಜಘ್ನೇ ಚತುರ್ದಶ ಸಹಸ್ರಮವಾರಣೀಯ ಕೋದಂಡಪಾಣಿರಖಿಲಸ್ಯ ಸುಖಂ ವಿಧಾತುಂ ಎಂಬುದಾಗಿ 27ನೆಯ ಶ್ಲೋಕ ಪದವಿಭಾಗ. ತತ್ಪ್ರೇರಿತಾನ್ ಸಪದಿ ಭೀಮಬಲಾತ್ ಪ್ರಯಾತಾನ್ ತಸ್ಯಾಹ ಖರತ್ರಿಶಿರ ದೂಷಣ ಮುಖ್ಯ ಬಂಧೂನ್. ಒಂದೇ ಶಬ್ದ ಅದು. ಜಘ್ನೆ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡಪಾಣಿ. ಒಂದು ಶಬ್ದ ಅದು. ಚತುರ್ದಶ ಸಹಸ್ರಂ ಅಲ್ಲಿ ಬಿಡಿಸ್ಕೋಬೇಕು. ಅವಾರಣೀಯ ಕೋದಂಡಪಾಣಿ ಅಲ್ಲಿ ಬಿಡಿಸ್ಕೊಳ್ಬೇಕು. ಅಖಿಲಸ್ಯ ಸುಖಂ ವಿಧಾತುಂ ಎಂಬುದಾಗಿ ಪದವಿಭಾಗ. ಅವಾರಣೀಯ ಕೋದಂಡಪಾಣಿ. ಇದು ರಾಮಚಂದ್ರ ದೇವರಿಗೆ ಇದ್ದಂಥ ವಿಶೇಷಣ. ರಾಮಚಂದ್ರ ದೇವರು ಹೇಗಿದ್ದದ್ದು ಅಂದ್ರೆ ಅವಾರಣೀಯ ಕೋದಂಡಪಾಣಿ ಅಂದ್ರೆ ರಾಮ ಅಂತ ಅರ್ಥ. ಯಾಕೆ ಅವಾರಣೀಯ ಅಂದ್ರೆ ಅನಿವಾರ್ಯ, ಅದರ ತಡಿಲಿಕ್ಕೆ ಆಗದೇ ಇರುವಂತಹ. ನಿವಾರಣೀಯ ಅಂದ್ರೆ ತಡೆಯುವಂತಹದ್ದು, ಅನಿವಾರಣೀಯ ತಡೆಯಲಿಕ್ಕೆ ಆಗದೇ ಇದ್ದಂತಹದ್ದು. ಅನಿವಾರ್ಯಂ ಅವಾರಣೀಯಂ, ಅನಿವಾರ್ಯಂ ನಿವಾರಣೆ ಮಾಡಲಿಕ್ಕಾಗದೇ ಇರತಕ್ಕಂತಹ ಕೋದಂಡಂ, ಕೋದಂಡ ಧನುಸ್ಸನ್ನ, ಕೋದಂಡ ಧನುಸ್ಸು ಯಾರ ಕೈಯಲ್ಲಿ ಇದೆಯೋ ತಡೆಯಲಿಕ್ಕೆ ಆಗದೇ ಇರತಕ್ಕಂತಹ ಅಂತಹ ಕೋದಂಡ ಧನುಸ್ಸು ಯಾರ ಕೈಯಲ್ಲಿ ಇದೆಯೋ ಅವನು ಕೋದಂಡಪಾಣಿ ಅಂದ್ರೆ ರಾಮಚಂದ್ರ ದೇವರು ಅಂತ ಅರ್ಥ. ಆ ರಾಮಚಂದ್ರ ದೇವರು ಅಖಿಲಸ್ಯ ಸುಖಂ ವಿಧಾತುಂ, ಅಖಿಲಸ್ಯ ಎಂಬುದಕ್ಕೆ ಎಲ್ಲರಿಗೂ ಅಂತ ಅರ್ಥ ಅಲ್ಲ, ಸರ್ವ ಭಕ್ತ ಸಮೂಹಸ್ಯ, ಎಲ್ಲ ಭಕ್ತರ ಸಮೂಹ, ತನ್ನ ಭಕ್ತರ ಸಮೂಹ ಏನಿದೆಯೋ ಆ ಸಮೂಹಕ್ಕೇನೆ ಸುಖಂ ವಿಧಾತುಂ, ಸುಖವನ್ನ ಕೊಡೋದಕ್ಕಾಗಿ, ಸುಖವನ್ನ ಉಂಟು ಮಾಡೋದಕ್ಕಾಗಿ ಆ ರಾಮಚಂದ್ರ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತತ್ಪ್ರೇರಿತಾನ್ ಮೊದಲಿಗಿದೆ. ತತ್ಪ್ರೇರಿತಾನ್ ತಯಾ ಪ್ರೇರಿತಾನ್ ಅಂತ ಅರ್ಥ. ಆ ಶೂರ್ಪಣಖಿ ಅವಳು ಅನೇಕ ದೈತ್ಯ ರಾಕ್ಷಸರನ್ನ ಕೊಟ್ಟು ಕಳಿಸ್ತಾಳೆ, ರಾಮನನ್ನ ಸಂಹಾರ ಮಾಡ್ರಿ ಅಂತ ಹೇಳಿ. ತತ್ಪ್ರೇರಿತಾನ್ ತಯಾ ಪ್ರೇರಿತಾನ್ ಅಂತ ಅರ್ಥ. ಶೂರ್ಪಣಖ್ಯಾ ಪ್ರೇರಿತಾನ್, ಶೂರ್ಪಣಖಿಯಿಂದ ಪ್ರೇರಿತರಾದಂತಹ. ಏನ್ ಪ್ರೇರಿತರಾದದ್ದು? ರಾಮಂ ಹಂತುಂ ಪ್ರೇರಿತಾನ್ ಇತ್ಯರ್ಥ. ರಾಮಚಂದ್ರ ದೇವರನ್ನ ಸಂಹಾರ ಮಾಡಬೇಕು ನೀವು ಅಂತ ಅವಳಿಂದ ಪ್ರೇರಿತರಾದಂತಹ ಸಪದಿ ತತ್ಕಾಲೇವ, ಅದೇ ಕಾಲದಲ್ಲಿ, ಅದೇ ಪ್ರಸಂಗದಲ್ಲಿಯೇನೆ ಭೀಮಬಲಾತ್, ಭಯಂಕರ ಶಾರೀರ ಬಲಾತ್ ಅಂದ್ರೆ ಆ ಏನು ಶೂರ್ಪಣಖಿ ತನ್ನ ಸೇವಕರನ್ನ, ತನ್ನ ಭೃತ್ಯರನ್ನ ಕಳಿಸಿಕೊಟ್ಟಿದ್ಲು,
ಯಾಕೆ ರಾಮನನ್ನ ಸಂಹಾರ ಮಾಡಬೇಕು ಅಂತ ಹೇಳಿ. ಅವರೆಲ್ಲ ಹೇಗಿದ್ದದ್ದು ಅಂತಂದ್ರೆ ಭೀಮಬಲಾನ್ ಭೀಮಬಲಾತ್, ಭಯಂಕರವಾದ ಬಲ ಅವರಿಗೆಲ್ಲರಿಗೂ ಕೂಡ, ಭಯಂಕರವಾದ ಶರೀರದ ಬಲ ಇರುವಂತಹ ಅಥವಾ ಭಯಂಕರ ಸೇನಾ ಸಮೂಹ ನಿಮಿತ್ತಾದ್ವಾ. ಭೀಮ ಬಲಾತ್ ಎಂಬುದಕ್ಕೆ ಭಯಂಕರವಾದ ಶರೀರದ ಬಲ ಅವರಿಗಿರೋದರಿಂದ, ಅಥವಾ ಭಯಂಕರವಾದಂತಹ ಸೇನಾ ಸಮೂಹ ಆ ನಿಮಿತ್ತದಿಂದಾಗಿ. ಇದು ಭೀಮ ಬಲಾತ್ ಅಂತ ಇಟ್ಕೊಂಡಾಗ. ಕೆಲವು ಪಾಠ ಭೀಮ ಬಲಾನ್ ಅಂತೂ ಇದೆ. ಭೀಮ ಬಲಾನ್ ಅಂತ ಇಟ್ಕೊಂಡಾಗ ಭಯಂಕರವಾದ ಬಲ ಉಳ್ಳವರು ಅಂತ ಆ ಭೃತ್ಯರಿಗೆ, ಅವನ ರಾಕ್ಷಸರಿಗೆ ವಿಶೇಷಣ ಅದು. ಭಯಂಕರವಾದಂತಹ ಬಲ ಇರುವಂತಹ ತಸ್ಯಾಹ ಖರತ್ರಿಶಿರ ದೂಷಣ ಮುಖ್ಯಬಂಧೂನ್, ಆ ಶೂರ್ಪಣಖಿಯ ತ್ರಿಶಿರ ದೂಷಣ ಅಂತ ಮೊದಲಾದಂತಹ ಮುಖ್ಯರಾದಂತಹ ಅವಳ ಬಂಧುಗಳು ಅವ್ರು ಹೇಗಿದ್ದಾರೆ ಅಂದ್ರೆ, ಎಷ್ಟಿದ್ದದ್ದು ಅಂದ್ರೆ ಅವರು 14,000 14,000 ಆ ರಾಕ್ಷಸರನ್ನ ಕಳಿಸಿದ್ದಾಳೆ ಅವಳು. 14,000 ಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್, ಖರ ತ್ರಿಶಿರ ದೂಷಣ ಇವರೇ ಮೊದಲಾದಂತಹ ಬಂಧುಗಳು ಬಂದಿದ್ದಾರೆ ಅಲ್ಲಿ. ಪ್ರಯಾತಾನ್, ರಾಮಚಂದ್ರ ದೇವರನ್ನ ಅವಳು ಕಳಿಸಿದ್ದಾಳೆ. ಇವರೆಲ್ಲರೂ 14,000 ಜನ ಮಹಾ ಬಲಿಷ್ಠರು, ಹರಿಬಲಿಷ್ಠರು ಅಂಥವಳು ಅವರಿಂದ ಪ್ರೇರಿತರಾಗಿ ರಾಮನನ್ನ ಸಂಹಾರ ಮಾಡಲಿಕ್ಕೆ ಬಂದಿದ್ದಾರೆ. ರಾಮಚಂದ್ರ ದೇವರು ಆ ಎಲ್ಲ 14,000 ಜನರನ್ನು ಕೂಡ ಜಘ್ನೆ, ಸಂಹಾರ ಮಾಡಿದರು ಅನಾಯಾಸವಾಗಿ. ಯಾವುದೇ ರೀತಿಯಾದಂತಹ ಒಂದು ಕಷ್ಟಗಳಿಲ್ಲದೇನೆ ಬಹಳ ಪ್ರಯತ್ನಪೂರ್ವಕವಾಗಿ ಅಂತ ಅನಾಯಾಸವಾಗಿ ರಾಮಚಂದ್ರ ದೇವರು 14,000 ಜನರನ್ನು ಕೂಡ, ರಾಕ್ಷಸರನ್ನ, ದುಷ್ಟರನ್ನ ಸಂಹಾರ ಮಾಡಿದರು. ಈ ರೀತಿಯಾಗಿ ಸಂಹಾರ ಮಾಡಿ ಮುಂದೆ ಆ ರಾಮಚಂದ್ರ ದೇವರು ಏನು ಆ ಸಂಹಾರ ಮಾಡೋದರಿಂದ ಯಾರಿಗೆ ಏನನ್ನ ತಿಳಿಸಿಕೊಟ್ರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರು. ಹರೇ ನಮಃ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.